ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ 10ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರು ನಿನ್ನೆ ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಏನು ಆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ, ಜೊತೆಗೆ 9ನೇ ಕಂತಿನ ಹಣನೂ ಕೂಡ ಇನ್ನೂ ಕೂಡ ಸಾಕಷ್ಟು ಜನಕ್ಕೆ ಬಂದಿಲ್ಲ, ಅವರಿಗೆಲ್ಲ ಯಾವಾಗ ಬರುತ್ತೆ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ವಿಡಿಯೋ ನೋಡ್ತಿರೋಂಥವ್ರೆಲ್ಲರೂ ಕೂಡ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಪ್ಲೀಸ್ ಪ್ರೋತ್ಸಾಹಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಗೃಹಲಕ್ಷ್ಮಿ ಯೋಜನಾ 9ನೇ ಕಂತಿನ ಹಣನೂ ಕೂಡ ಇನ್ನೂ ಸಾಕಷ್ಟು ಜನಕ್ಕೆ ಬರೋದಿದೆ. ಅಂದರೆ ಇದೇ ತಿಂಗಳು 7ನೇ ತಾರೀಕು, ಏಪ್ರಿಲ್ ಮುಗಿತು, ಇವಾಗ ಮೇ ಸ್ಟಾರ್ಟ್ ಆಗಿರೋದ್ರಿಂದ 7ನೇ ತಾರೀಕು 2ನೇ ಹಂತದ ಮತದಾನ ನಡೀತಾ ಇದೆ. ಅದು ಮುಗಿಯುವಷ್ಟರಲ್ಲಿ ಎಲ್ಲ ಫಲಾನುಭವಿಗಳು ಕೂಡ ನಾವು ಪೆಂಡಿಂಗ್ ಹಣ ಆಗಲಿ 9ನೇ ಕಂತಿನ ಹಣ ಆಗಲಿ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಈ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು. ಸೊ ಇನ್ನೊಂದು 7 ದಿನ ಇದೆ, ಅಷ್ಟರಲ್ಲಿ ಮುಗಿದೋಗುತ್ತೆ. ಇನ್ನು ಆ್ಯಂಡ್ 10ನೇ ಕಂತಿನ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಅಂದರೆ ಇವಾಗ ಯಾರೆಲ್ಲ 9ನೇ ಕಂತಿನ ಹಣನ ತೊಗೊಂಡಿದ್ದೀರಾ, ಇವಾಗ ಮೇ ಸ್ಟಾರ್ಟ್ ಆಗಿರೋದ್ರಿಂದ ಏನಾದರೂ ಮೊದಲನೇ ವಾರದಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರಾ ಅಂತೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ರಿ. ಇದ್ರ ಬಗ್ಗೆಯೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ 10ನೇ ಕಂತಿನ ಹಣ ಇನ್ನು ಮುಂದೆ ಬರೋದಿಲ್ಲ. ಸಾಕಷ್ಟು ನೀವು ವಿರೋಧ ಪಕ್ಷದವರು ಅಂದರೆ BJP ಅವರು, JDS ಅವರು ನೀವು ನೋಡಿರ್ಬೋದು, ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರನೇ ಕೊಡ್ತಾರೆ, ಇನ್ನು ಮುಂದೆ ಸ್ಟಾಪ್ ಮಾಡ್ತಾರೆ. ಯಾವುದೇ ರೀತಿ ಉಚಿತ ಬಸ್ ಇರಲ್ಲ, ಉಚಿತ ಕರೆಂಟ್ ಇರಲ್ಲ, ಉಚಿತ 2,000 ರೂಪಾಯಿ ಇರಲ್ಲ, ಎಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸುದ್ದಿನ ನೀವು ಸಾಕಷ್ಟು ಕಡೆ ಕೇಳಿರ್ತೀರ. ಆದರೆ ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ, ಯಾವುದೇ ರೀತಿಯಾದಂಥ ಯಾರೇ ನಿಮಗೆ ಹೇಳಿದ್ರು ಕೂಡ ಸ್ಟಾಪ್ ಮಾಡ್ತಾರೆ ಏನು ಕೊಡೋದಿಲ್ಲ. ಯಾರೂ ಕೂಡ ಭಯ ಪಟ್ಕೋಬೇಡಿ, ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ 10ನೇ ಕಂತಿನ ಹಣನೂ ಕೂಡ ನಾವು ಇದೇ ತಿಂಗಳ 2ನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ, ಮೊದಲನೇ ವಾರದಲ್ಲಿ ಆದರೂ ಆಗ್ಬೋದು ಅಥವಾ 2ನೇ ವಾರದಲ್ಲಿ ಅಂದರೆ ಮುಂದಿನ ವಾರದಲ್ಲಿ ಬಂದರೂ ಕೂಡ ಬರ್ಬೋದು. ಆಲ್ಮೋಸ್ಟ್ 10ನೇ ತಾರೀಕು ಅಷ್ಟರಲ್ಲೇ ಕೂಡ ಬಿಡುಗಡೆ ಆದರೂ ಆಗ್ಬೋದು, ಹೇಳೋದಕ್ಕಾಗಲ್ಲ. ಮತ್ತು 2ನೇ ವಾರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೇನು ಕೇವಲ ಇನ್ನೊಂದು 10 ದಿನದೊಳಗಾಗಿ 10ನೇ ಕಂತಿನ ಹಣನೂ ಕೂಡ ತಗೋತೀರಾ. ಇವಾಗ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಹಣನ ಹಾಕ್ತಾ ಇದ್ದಾರೆ. ಇದು ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ನೋಡಿದ್ದೀನಿ, ನಾವು ಓಲೆ ತೊಗೊಂಡಿದ್ದೀವಿ, ಫ್ರಿಡ್ಜ್ ತೊಗೊಂಡಿದ್ದೀವಿ, TV ತೊಗೊಂಡಿದ್ದೀವಿ, ನಮ್ಮ ಮಕ್ಕಳು ಓದಿಸ್ತೀವಿ, ಸಾಕಷ್ಟು ರೀತಿ ಹಲವಾರು ಡಿಸೈನ್ಗಳನ್ನ ಹೇಳಿದ್ದಾರೆ, ತುಂಬ ಉಪಯೋಗಿಸ್ಕೊತಾ ಇದ್ದಾರೆ. ಸೊ ಹಂಗಾಗಿ ಈ ರೀತಿ ಹಣ ಬರ್ತಾ ಇರೋದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಯಾರೇ ಕೂಡ ಇನ್ನು ಮುಂದೆ ಕೊಡೋದಿಲ್ಲ, ಇದೇ ಲಾಸ್ಟ್ ಅಂತಂದರೆ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಇದನ್ನು ಸರ್ಕಾರದಿಂದ ಹೇಳೋವರೆಗೂ ನಾವು ಇನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು ಯಾವುದೇ ರೀತಿ ತೊಂದರೆ ಇಲ್ಲ. ಅವರು 10ನೇ ಕಂತಿನ ಹಣನೂ ಕೂಡ ಇನ್ನೇನು ಶೀಘ್ರದಲ್ಲಿ ಹಾಕೋದ್ರಿಂದ ಎಲ್ಲರಿಗೂ ಕೂಡ ವೆಯ್ಟ್ ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ 2,000 ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರಿ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಿರೋಂಥವ್ರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು.